ಒಂದು ದೇವಾಲಯದಲ್ಲಿ ಬಾಲಕನೊಬ್ಬ ನಂದಿಯ ಮೇಲೆ ಕುಳಿತುಕೊಂಡಿದ್ದಾನೆ. ಅದನ್ನು ಕಂಡು ಪೂಜಾರಿ ಕೋಪದಿಂದ ಕೆಟ್ಟ ಶಬ್ದಗಳಿಂದ ಬೈತಾನೆ. ಹಾಗೆ ಆತನನ್ನು ಹೊಡೆಯಲಿಕ್ಕೆ ಒಬ್ಬ ವ್ಯಕ್ತಿ ಬಂದುಬಿಡ್ತಾನೆ. ಹೊಡೆಯಲು ಕೈ ಎತ್ತಿದ ವ್ಯಕ್ತಿಗೆ ಮಳೆಯನ್ನು ತಾಗಿ ಧಾರಾಕಾರವಾಗಿ ರಕ್ತ ಸುರಿಯುತ್ತದೆ. ಪ್ರಶ್ನೆ ಇದಲ್ಲ, ಆ ಬಾಲಕ ನಂದಿಯ ಮೇಲೆ ಯಾಕೆ ಕುಳಿತುಕೊಂಡ? ಆ ಬಾಲಕ ಹೇಳಿದ ಮಾತು, ಈ ಬಸವಣ್ಣ ಈಗ ಕೇವಲ ಶಿಲೆಯಾಗಿ ಉಳಿದಿದ್ದಾನೆ, ನಿಮ್ಮ ಹಿತಕ್ಕಾಗಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಲು ಬಂದಿದ್ದೇನೆ ಅಂತ ಅಸಲಿಗೆ ಆ ಬಾಲಕ ಹೇಳಲು ಕಾರಣವೇನು? ಮೂರ್ತಿಯ ಪುಣ್ಯ ನಶಿಸಬಹುದೇನು? ಮತ್ತು ಹಸುವಿನ ಬಗ್ಗೆ ಆ ಬಾಲಕ ತಮ್ಮ ಗೆಳೆಯರಿಗೆ ಹೇಳಿದಂಥ ಜ್ಞಾನದ ಸಂದೇಶವೇನು? ಇದೆಲ್ಲವನ್ನು ಆರಂಭದಿಂದ ಕೊನೆಯವರೆಗೂ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಬ್ಬಳ್ಳಿ ಸಿದ್ಧಾರೂಢರ ಬಾಲಲೀಲೆಯನ್ನು ನಾನು ಇವತ್ತಿನ ದಿವಸ ಹೇಳ್ತೀನಿ. ಸಿದ್ಧಾರೂಢರು ಗ್ರಹವನ್ನು ತೊರೆದ ತಕ್ಷಣ ಗೆಳೆಯರ ಜೊತೆಗೆ ಅವರು ಊರಿಂದ ಊರಿಗೆ ಬರ್ತಾ ಇದ್ದರು. ಒಂದೊಂದು ಊರಿನಲ್ಲೂ ಒಂದೊಂದು ಪವಾಡವನ್ನು ಮಾಡ್ತಾಯಿದ್ರು. ಅದೆಲ್ಲವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರೂಢ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ದಯವಿಟ್ಟು ತಾವು ನೋಡಿ. ಬನ್ನಿ ಸಿದ್ಧಾರೂಢ ಚರಿತ್ರೆಯ ಮುಂದಿನ ಭಾಗವನ್ನು ತಿಳಿದುಕೊಳ್ಳಿ. ಗೃಹ ತ್ಯಾಗದ ನಂತರ ಸಿದ್ಧರು ತಮ್ಮ ಗೆಳೆಯರಾದಂಥ ಸೋಮ ಮತ್ತು ಭೀಮರೊಂದಿಗೆ ಮುನ್ನಡೀತಾ ಬರ್ತಾರೆ. ದಾರಿಯಲ್ಲಿ ಗೆಳೆಯರು ಕೇಳ್ತಾರೆ, ಸಿದ್ಧ, ನೀನು ಊರು ಬಿಟ್ಟು ಎಲ್ಲಿಗೆ ಹೊಂಟಿದ್ಯಪ್ಪ ಅಂತ ಕೇಳಿದಾಗ ಸಿದ್ಧರು ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ. ಗೆಳೆಯರೇ, ಬಾಲ್ಯದಲ್ಲಿ ನಮ್ಮ ಮನಸ್ಸು ವಿಷಯಾದಿಗಳಿಗೆ ಹಚ್ಚದೆ ಶುದ್ಧ ಮನಸ್ಸಿಂದ ಸದ್ಗುರುವನ್ನು ಹುಡುಕಿ ಜೀವ ಬ್ರಹ್ಮೈಕ್ಯ ಜ್ಞಾನ ಪಡೆಯಬೇಕು. ಯೌವನದಲ್ಲಿ ಮನಸ್ಸು ವಿಷಯಾಸಕ್ತಿಗೆ ಸೋಲ್ತದೆ. ಮುಪ್ಪಿನಲ್ಲಿ ಜ್ಞಾಪಕ ಶಕ್ತಿ ಹೊರಟು ಹೋಗ್ತದೆ. ಈ ಜಡದೇಹವು ಗಾಳಿಗೊಡ್ಡಿದ ದೀಪ, ನೀರಿನ ಮೇಲಿನ ಗುಳ್ಳೆಯಂತೆ ಅನಿತ್ಯ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಹ್ಮನಲ್ಲಿ ಒಂದಾಗಲು ಸದ್ಗುರು ಶೋಧನೆಗೆ ನಾನು ಹೊರಟಿದ್ದೀನಿ ಅಂತ ಅಂದಾಗ ಸಿದ್ಧರ ಮಾತನ್ನು ಕೇಳಿ ಸೋಮಭೀಮರು ಕೂಡ ಗುರುಶೋಧನೆಗೆ ಸಿದ್ಧರಾಗಿ, ಆಯಿತು, ನೀನು ನಡೆದಂಗೆ ನಿನ್ನ ದಾರಿಯಲ್ಲಿ ನಾವು ಅಂತಂದ್ಬಿಟ್ರು. ಮತ್ತೆ ಮುಂದಿನ ಗ್ರಾಮವನ್ನು ತಲುಪಿದಾಗ ಸೋಮ ಮತ್ತು ಭೀಮರು ಬಹಳ ಹಸಿವಿನಿಂದ ಕಳವಳಗೊಂಡು, ಸಿದ್ಧ, ಈ ಊರಿನಲ್ಲಿ ನಮ್ಮನ್ನು ಊಟಕ್ಕೆ ಯಾರು ಕರೀತಾರಪ್ಪ ಅಂತ ಅಳಲು ತೋಳ್ಕೊಂಡಾಗ ಸಿದ್ಧರು ಹೇಳ್ತಾರೆ, ಏನ್ರಪ್ಪ, ನೀವು ನಿಜವಾದ ಗುರುಶೋಧಕರೋ ಅಥವಾ ಕೊಳೆತು ಹೋಗುವಂಥ ಅನ್ನವನ್ನು ಶೋಧಿಸುವರೋ? ಈ ನಿಮ್ಮ ಮಾತು ಇದೆಯಲ್ಲದು ಮೋಕ್ಷಾರ್ಥಿಗಳಿಗೆ ಶೋಭಿಸುವುದಿಲ್ಲ. ಶಿವನನ್ನು ಹುಡುಕಿಕೊಂಡು ಹೋಗುವುದು, ಗುರುವನ್ನು ಹುಡುಕಿಕೊಂಡು ಹೋಗುವಂಥವರಿಗೆ ಈ ಮಾತು ಸುತಾರಾಮ್ ನಾನು ಒಪ್ಪುವುದಿಲ್ಲ ಅಂತ ಸಿದ್ಧರು ಹೇಳ್ತಾರೆ. ಯಾಕಂದರೆ ಅನ್ನಕ್ಕಿಂತ ಅಧಿಕವಾದ ತೃಪ್ತಿಗೆ ಶಿವಧ್ಯಾನವೇ ಸಾಧನ. ಹಸುವಿನ ಕಡೆಗೆ ಲಕ್ಷ್ಯ ಕೊಟ್ಟರೆ ಬಾಧೆ ಇನ್ನಷ್ಟು ಹೆಚ್ಚಾಗ್ತದೆ. ಅದನ್ನು ತೊರೆದು ಶಿವಧ್ಯಾನ ಮಾಡಿರಿ ಅಂತ ಬುದ್ಧಿ ಹೇಳ್ತಾರೆ. ಆಗ ಗೆಳೆಯರು ಮತ್ತೆ ಹೇಳ್ತಾರೆ, ಗೆಳೆಯರು ಕೂಡ ಹುಂಬರಾಗಿರಲಿಲ್ಲ, ಅವರು ಕೂಡ ಜಾಣರು, ಶಾಸ್ತ್ರವನ್ನು ತಿಳಿದವರು. ಆ ಗೆಳೆಯರು ಹೇಳ್ತಾರೆ, ಸಿದ್ಧ, ಪೂರ್ವದಲ್ಲಿ ಪ್ರಾಣ ಇಂದ್ರಿಯಗಳ ವಿವಾದದಲ್ಲಿ ಪ್ರಜಾಪತಿಯು ಪ್ರಾಣಕ್ಕೆ ಪ್ರಾಮುಖ್ಯತೆ ನೀಡಿದ್ದಾನಲ್ಲ, ಅನ್ನಗತ ಪ್ರಾಣ ಎಂಬ ಶ್ರುತಿವಾಕ್ಯದಂತೆ ಪ್ರಾಣಕ್ಕೆ ಅನ್ನ ಕೊಟ್ಟರೆ ಮಾತ್ರ ಮನಸ್ಸು ತೃಪ್ತಿಯಾಗಿ ಧ್ಯಾನ ಸಾಧ್ಯ ಅಂತ ವಾದಿಸ್ತಾರೆ. ಅದಕ್ಕೆ ಸಿದ್ಧರು, ಶಾಂತಿ ಇಲ್ಲದೆ ನಿಮ್ಮ ಮನಸ್ಸು ಜಠರಾಗ್ನಿಯಲ್ಲಿದ್ದಾಗ ಹಸಿವೆ ಅನಿಸ್ತದೆ. ಜೀವನು ಮನಸ್ಸೆಂಬ ರಥವೇರಿ 8 ದಿಕ್ಕುಗಳಲ್ಲಿ ತಿರುಗುವಾಗ ಭಕ್ತಿ, ಹಸಿವೆ, ಸಿಟ್ಟು, ಪಾಪ, ವಿನೋದ, ಸಂಚಾರ, ರತಿ ಮತ್ತು ಧನಧಾನ್ಯಗಳೆಂಬ 8 ವೃತ್ತಿಗಳು ತೋರುತ್ತವೆ. ಮನಸ್ಸು ಈ 8 ಬಿಟ್ಟು
ಕಮಲದ ಕರ್ಣಿಕಕ್ಕೆ ಬಂದು ಚಲಿಸದೆ ಶಿವಧಾನದಲ್ಲಿದ್ದಾಗ ಅಲ್ಲಿರುವ ಸುಧೆಯನ್ನ ಕುಡಿದು ಹಸಿವು ತಾನಾಗಿಯೇ ಹಿಂಗುತ್ತದೆ ಅಂತ ಹೇಳ್ತಾರೆ. ಮತ್ತೆ ಸಿದ್ಧರು ಮುಂದುವರೆದು ಗೆಳೆಯರಿಗೆ ಹೇಳ್ತಾರೆ, ಹಸಿವು ಪ್ರಾಣದ ಸ್ವಭಾವವೇ ಹೊರತು ಆತ್ಮನ ಗುಣವಲ್ಲ. ಅನ್ನದ ತೃಪ್ತಿ ತಾತ್ಕಾಲಿಕ, ಆದರೆ ಧ್ಯಾನ ಯೋಗದಿಂದ ನಿತ್ಯ ಸುಖ ಪ್ರಾಪ್ತಿಯಾಗ್ತದೆ. ಸಿದ್ಧಾಸನದಲ್ಲಿ ಕುಳಿತು ಒಳ ಹೊರಗೆ ಚಲಿಸುವಂತ ಪ್ರಾಣವನ್ನ ತೊರೆದು ಸುಷುಮ್ನ ನಾಡಿಯಲ್ಲಿ ಏರಿದಾಗ ಈ ಜಠರಾಗ್ನಿಯು ಕ್ಷೀಣಿಸುತ್ತದೆ. ಅನ್ನವಿಲ್ಲದೆಯೂ ಹಸಿವು ಅಡಗಿ ತನು ಮನಗಳಿಗೆ ಶಾಂತಿಯನ್ನ ಲಭಿಸ್ತದಂತ ಸಿದ್ಧರು ಯೋಗ ರಹಸ್ಯವನ್ನ ಬೋಧಿಸ್ತಾರೆ. ಇದನ್ನ ಕೇಳಿದಂಥ ಸೋಮಭೀಮರು ಶಾಂತರಾಗಿ, ಆಯ್ತು ಸಿದ್ಧ, ನೀನಾಡಿದಂತೆಯೇ ಆಗಲಿ ಅಂತ ಸಿದ್ಧರೊಡನೆ ಮುಂದೆ ಸಾಗ್ತಾರೆ. ಮತ್ತೆ ಸಿದ್ಧರು ದಾರಿ ಮಧ್ಯದಲ್ಲಿ ಆ ಗೆಳೆಯರಿಗೆ ಕೇಳ್ತಾರೆ, ಸೋಮಭೀಮ, ನಾವು ನಳದುರ್ಗಕ್ಕೆ ಹೋಗೋಣ ಅಥವಾ ಸದಾಶಿವಪೇಟೆಗೆ ಹೋಗೋಣ? ಮಧ್ಯ ದಾರಿಯಲ್ಲಿ ನಿಂತ್ಕೊಂಡು ಕೇಳ್ತಾರೆ. ಈ ಕಡೆ ಹೋದರೆ ನಳದುರ್ಗ, ಈ ಕಡೆ ಹೋದರೆ ಸದಾಶಿವಪೇಟೆ, ಎಲ್ಲಿ ಹೋಗೋಣ ಅಂದಾಗ ಆ ಭೀಮ ಹೇಳ್ತಾನೆ, ಸಿದ್ಧ, ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಸದಾಶಿವಪೇಟೆಗೆ ಹೋಗೋಣ ಅಂತ ಅಂದ್ಬಿಡ್ತಾನೆ. ಮತ್ತೆ ಮೂವರು ಸೋಮಭೀಮರು ಮತ್ತು ಸಿದ್ಧರು ಬಿರು ಬಿಸಿಲಿನಲ್ಲಿ ಬೇಸಿಗೆ ದಿನದಲ್ಲಿ ಬಿಸಿಲನ್ನ ಸಹಿಸಿಕೊಳ್ಳುತ್ತಾ ನಡೆಯುತ್ತಾ ಊರ ಹೊರಗಿನ ಬಸವೇಶ್ವರ ದೇವಾಲಯಕ್ಕೆ ಬಂದು ರಂಗಮಂಟಪದಲ್ಲಿ ಬಂದು ಅಲ್ಲಿ ವಿಶ್ರಮಿಸುತ್ತಾರೆ. ಆನಂದಭರಿತರಾದಂಥ ಆ ಸಿದ್ಧರು ರಂಗಮಂಟಪದಲ್ಲಿ ಕುಣಿಯುತ್ತಾ ಕುಣಿಯುತ್ತಾ ಗರ್ಭಗುಡಿಗೆ ಹೋಗಿ ದೇಹಭಾವದಿಂದ ಗರ್ಭಗುಡಿ ಎದುರು ಇರ್ತಕ್ಕಂಥ ನಂದಿ ಅಂದರೆ ಬಸವ ಅಂತ ಹೇಳ್ತೀವಲ್ಲ, ಅದರ ಮೇಲೆ ಕುಳಿತುಕೊಂಡು ಬಿಡ್ತಾರೆ. ಅಷ್ಟರಲ್ಲಿ ಪೂಜೆ ಮಾಡಲು ಬಂದಂಥ ಅರ್ಚಕನು ಇದನ್ನ ಕಂಡು ಬಹಳ ಕೋಪದಿಂದ ಗರ್ಜಿಸ್ತಾನೆ. ಎಲ್ಲೋ ಕತ್ತೆಯೇ, ಕೀಳು ಜಾತಿಯವನೇ, ಯಾವ ಜಾತಿಯವನೋ ಏನೋ, ಎಲ್ಲಿಂದ ಬಂದವನೋ ಏನೋ, ಯಾವ ಧರ್ಮದವನೋ ಏನೋ, ನೀನೇಕೆ ಈ ಬಸವನ ಮೇಲೆ ಕುಳಿತಿದ್ದೀಯಾ? ನಿನ್ನ ಭಕ್ತಿ ಧರ್ಮವನ್ನ ಮಣ್ಣುಗೂಡಿಸಿ ನಂದಿಯನ್ನೇರು ಕುಳಿತಿದ್ದೀಯಲ್ಲೋ ನಿಂದಕ. ಬಹಳ ಕೆಟ್ಟದಾಗಿ ಶಬ್ದಗಳನ್ನ ಉಪಯೋಗಿಸಿ ಬೈದು ಬಿಡ್ತಾನೆ. ಆಗ ಸಿದ್ಧರು, ನಾನು ನಿಜವಾದ ವೀರಶೈವ, ಶಿಲೆಯ ಪೂಜೆಯ ಕೊಳಕು ಭಾವನೆಯನ್ನ ಮಣ್ಣುಗೂಡಿಸಿದ್ದೇನೆ. ನನ್ನೆಲ್ಲ ಪುಣ್ಯವನ್ನ ಪರಹಿತಕ್ಕಾಗಿ ಶ್ರಮಿಸಿ ಸುಟ್ಟಿದ್ದೇನೆ. ಅದು ಚೂರ್ಣವಾಗಿ ನಿನ್ನ ಹಣೆಯಗೆ ಭಸ್ಮವಾಗಿದೆ ಅಂತಾರೆ. ಪೂಜಾರಿಯು ಬಲಾತ್ಕಾರದಿಂದ ಬಸವನ್ನೇರಿದ ಅಲ್ಪನೆ ಕೆಳಗಿಳಿ ಅಂತ ಬೈದಾಗ ಮತ್ತೆ ಸಿದ್ಧರು, ಅಲ್ಪನೆಂಬುವನು ಏರಿದವನೋ ಅಥವಾ ಏರಿಸಿಕೊಂಡವನು ಅಂತ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಸಿದ್ಧರ ವೈಚಾರಿಕ ಮಾತುಗಳನ್ನು ಕೇಳಿದಂಥ ಅರ್ಚಕನ ಆತನಿಗೆ ಸಿದ್ಧರ ಮಾತಿನ ಅರ್ಥ ತಿಳಿಲಿಲ್ಲ. ಮತ್ತೆ ಮರಳಿ ಊರಿಗೆ ಹೋಗಿ ಊರಿನ ಪ್ರಮುಖರನ್ನ ಕರ್ಕೊಂಡು ಬರ್ತಾನೆ. ಊರಿನ ಪ್ರಮುಖರೆಲ್ಲರೂ ಬಂದು ನೆರೀತಾ ಇರ್ತಾರೆ. ಎಲ್ಲರೂ ಸುತ್ತಲೇ ನಿಂತಾಗ ಒಬ್ಬ ಕಡುಕೋಪಿ, ಶೀಘ್ರ ಕೋಪಿ, ಕಡುಪಾಪಿಯೇ, ಬಸವನ ಮೇಲೆ ಹತ್ತಲು ಇದು ದೇವನೆಂದು ನಿನಗೆ ತಿಳಿಲಿಲ್ಲೇನು ಅಂತ ಕೂಗಿ ಸಿದ್ಧರಿಗೆ ಹೊಡೆಯಲೆಂದು ಕೈ ಮೇಲೆತ್ತಿ ಬಿಡುತ್ತಾನೆ. ತಕ್ಷಣ ಬಾಗಿಲ ಮಳೆ ಆತನ ಕೈಗೆ ತಾಕಿ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಕೋಪಿಷ್ಟ ವ್ಯಕ್ತಿ ಕೂಗುತ್ತಾ ಕೆಳಗೆ ಉರುಳಿ ಬೀಳುತ್ತಾನೆ. ಜನರು ಆತನನ್ನು ಹೊರಗೆ ತಂದಾಗ ಮತ್ತೆ ಅಲ್ಲೇ ಇದ್ದಂಥ ಒಬ್ಬ ಶಾಂತ ಸ್ವಭಾವದ ವ್ಯಕ್ತಿ ಮತ್ತೆ ಸಿದ್ಧರನ್ನು ಕುರಿತು, ತಮ್ಮ, ದೇವರೆಂದು ತಿಳಿಯದೆ ಯಾಕೆ ಇದರ ಮೇಲೆ ಹತ್ತಿಕೊಳ್ಳುತ್ತಪ್ಪ ಅಂತ ಪ್ರೀತಿಯಿಂದ ಕೇಳಿದಾಗ ಸಿದ್ಧರು ಅಷ್ಟೇ ಪ್ರೀತಿಯಿಂದ ಕರುಣೆಯಿಂದ, ಏನು ತಿಳಿಯದ ಜನರು ಹೀನ ಮನಸ್ಸಿನಿಂದ ನಮಸ್ಕರಿಸಿ ಈ ಬಸವನ ಪುಣ್ಯವನ್ನೆಲ್ಲ ಹರಣ ಮಾಡಿದ್ದಾರೆ. ಈಗ ಇದು ಬರೀ ಶಿಲೆಯಾಗಿ ಉಳಿದಿದೆ. ನಾನು ಪರೀಕ್ಷಿಸಿ ನಿಮ್ಮ ಹಿತಕ್ಕೋಸ್ಕರ ಈ ಬಸವಣ್ಣನಿಗೆ ಪ್ರಾಣ ಪ್ರತಿಷ್ಠೆ ಮಾಡಲು ಬಂದು ಕುಳಿತಿದ್ದೇನೆ. ಆದರೆ ಹಿತ ಕೇಳ ಬಂದ ಕೌರವನಂತೆ ನೀವೆಲ್ಲರೂ ಅಹಂಕಾರದಿಂದ ಮೋಸ ಹೋಗುತ್ತಿದ್ದೀರಿ ಅಂತಂತಾನೆ. ಸಿದ್ಧರ ಮಾತನ್ನ ಕೇಳಿ ಜನರು, ಇವನು ಬಾಲಕನಲ್ಲ, ಸಾಕ್ಷಾತ್ ಶಿವನೇ ಅಂತ ತಿಳಿದು ಪಶ್ಚಾತ್ತಾಪ ಪಟ್ಟು ಸಿದ್ಧರ ಕಾಲಿಗೆ ಬೀಳುತ್ತಾರೆ. ಹಾಗೂ ಆ ಮೂವರಿಗೂ
ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ತಾರೆ. ಬಳಿಕ ಒಬ್ಬನು ಕಾಶಿ ಪಟ್ಟಣದಲ್ಲಿರ್ತಕ್ಕಂಥ ಶಿಲಾಮೂರ್ತಿಗಳ ಪೂಜೆಯಿಂದ ಹೆಚ್ಚು ಕಡಿಮೆ ಭೋಗಗಳು ಸಿಗುವುದಕ್ಕೆ ಕಾರಣವೇನು ಅಂತ ಕೇಳ್ತಾನೆ. ಸಿದ್ಧರು ಮತ್ತೆ ಅವರಿಗೆ ಹೇಳ್ತಾರೆ, ನೋಡಿ, ಪೂರ್ವದ ಋಷಿಗಳು ತಮ್ಮ ತಪಸ್ಸಿನ ಪುಣ್ಯವನ್ನು ಶಿಲಾಮೂರ್ತಿಗಳಿಗೆ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿದ್ರು. ಜನರು ದಾನ ಧರ್ಮ ಪೂಜೆಗಳಿಂದ ವಂದಿಸಿದಾಗ ಅದರ ಪುಣ್ಯ ವರ್ಧಿಸುತ್ತದೆ. ಆದರೆ ಹಳ್ಳಿಗಳಲ್ಲಿ ಕೆಲವೊಂದು ಜನ, ಕೆಲವೊಂದು ದೇವಸ್ಥಾನಗಳಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ತಾಮಸ ಅಹಂಕಾರದಿಂದ ಮೂರ್ತಿಯನ್ನು ಸ್ಥಾಪನೆ ಮಾಡಿದಾಗ ಅಜ್ಞಾನಿಗಳ ನಮಸ್ಕಾರದಿಂದ ಪುಣ್ಯ ನಶಿಸಿ ಅದು ಶವದಂತೆ ಶಿಲೆಯಾಗ್ತದೆ ಅಂತ ವಿವರಿಸ್ತಾರೆ. ಮತ್ತೆ ಸಿದ್ಧರು ಮುಂದುವರೆದು ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ. ತ್ರಿಲೋಕಗಳ ಸುಖ ಸಂಪತ್ತು, ರಾಜಗಂಧರ್ವ ಪದವಿ ಮತ್ತು ಸಾಯುಜ್ಯ ಮುಕ್ತಿಯ ಪುಣ್ಯದಿಂದ ಲಭಿಸ್ತದೆ ಅಂತ ಉಪನಿಷತ್ತು ಹೇಳ್ತಂತ ಸಿದ್ಧರು ಬಹಳ ಸುಂದರವಾಗಿ ಹೇಳಿದಾಗ, ತಾಯಿ ತಾನುಂಡು ಮಗುವಿಗೆ ಮೊಲೆ ಉಣಿಸುವಂತೆ ಬ್ರಹ್ಮಜ್ಞಾನಿಯು ಭುಂಜಿಸಿದಾಗ ಆ ನನ್ನ ರೂಪ ಜ್ಞಾನ ರೂಪ ಪುಣ್ಯವನ್ನು ಈ ಬಸವನು ಉಂಡು ನಮ್ಮೆಲ್ಲರಿಗೂ ಸುಖ ಸಂಪತ್ತನ್ನು ಕೊಡ್ತಾನೆ ಅನ್ನುತ್ತಾರೆ. ಇದನ್ನು ಕೇಳಿದಂಥ ಜನರು, ಸಾಮಾನ್ಯನಲ್ಲ ಈ ಬಾಲಕ, ನಂದೀಶನೇ ಈ ಕಂದನಾಗಿ ನಮ್ಮ ಊರಿಗೆ ಬಂದಿದ್ದಾನೆ ಅಂತ ಪೂಜಿಸಿ ಆನಂದದಿಂದ ಬೀಳ್ಕೊಡ್ತಾರೆ. ಹೀಗೆ ನಂದಿ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದಂಥ ಸಿದ್ಧರು ಮೂರ್ತಿ ಪೂಜೆಯ ಅಂತರಂಗದ ತತ್ವವನ್ನು ಜಗತ್ತಿಗೆ ಸಾರಿದಂಥ ಬಾಲಸಿದ್ಧರ ಲೀಲೆ ಬಹಳ ಅಪಾರವಾದದ್ದು. ಸಿದ್ಧಾರ್ಥ ಚರಿತ್ರೆ ಹಾಗೆ ಪ್ರತಿಯೊಂದು ಅಧ್ಯಾಯದಲ್ಲಿ ಒಂದೊಂದು ತತ್ವ ಸಾರವನ್ನು ನಾವು ತಿಳ್ಕೊಳ್ತೀವಿ. ಈ ಸಿದ್ಧಾರೂಢರ ಚರಿತ್ರೆಯು 5ನೇ ಅಧ್ಯಾಯ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಥ ಚರಿತ್ರೆಯ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅವೆಲ್ಲವನ್ನು ಕೂಡ ತಾವು ನೋಡಿ ಸಿದ್ಧಾರ್ಥ ಚರಿತ್ರೆ ಎಲ್ಲರಿಗೂ ತಲುಪಬೇಕು. ಅದಕ್ಕಾಗಿ ಸಿದ್ಧಾರ್ಥ ಚರಿತ್ರಾಮೃತ, ಪುರಾಣ ಪುಸ್ತಕಗಳು ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಸಿದ್ಧಾರ್ಥ ಚರಿತ್ರೆಯನ್ನು ಯೂಟ್ಯೂಬ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.